ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರ ಈಗಾಗಲೇ ಆರಂಭ ಆಗಿದೆಯಾ? ಶ್ರೇಯಸ್ ಪಟೇಲ್ ಅವ್ರನ್ನ ನಾವು ಗೆದ್ದೇ ಗೆಲ್ಸ್ಕೊಳ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಪಣ ತೊಟ್ಟಿ ಚಾಲೆಂಜ್ ಮಾಡಿದ್ದಾರೆ. ದೇವೇಗೌಡರ ಅಥವಾ ಜೆಡಿಎಸ್ನ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಈ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ? ದೇವೇಗೌಡರ ಭದ್ರಕೋಟೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮೇಲೆ ಪರಿಣಾಮ ಬೀರತಕ್ಕಂಥ ವಿಚಾರ. ಕಾಂಗ್ರೆಸ್ ಯಾವ ರೀತಿ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ ಈ ದೇವೇಗೌಡರ ಪ್ರಾಬಲ್ಯವನ್ನು ಮುರಿಯೋದಕ್ಕೆ? ಸ್ಥಳೀಯ ಮಟ್ಟದಲ್ಲಿ ಸರ್ ನಮಗೆ ಕುಟುಂಬ ರಾಜಕೀಯ ಬೇಡ ಅನ್ನೋದು ಒಂದೇ ಇವ್ರದ್ದು ಧ್ವನಿ ಸರ್. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ. ಇವತ್ತಿನ ಕವರೇಜ್ ಕ್ಷೇತ್ರ ವಿಶೇಷ ಸರಣಿಯ ಮಾಲಿಕೆಯಲ್ಲಿ ನಾವು ಒಂದು ಪ್ರಮುಖವಾದ ಲೋಕಸಭಾ ಕ್ಷೇತ್ರವನ್ನು ವಿಶ್ಲೇಷಣೆ ಮಾಡೋರಿದ್ದೇವೆ. ಈ ಕ್ಷೇತ್ರದ ವಿಶ್ಲೇಷಣೆಗೆ ತಜ್ಞ ವಿಶ್ಲೇಷಕರಾಗಿ ಪಿ. ರಾಜೇಂದ್ರ ಅವರು ಹೊಸದಿಗಂತ ದಿನಪತ್ರಿಕೆಯ ಜಂಟಿ ಸಂಪಾದಕರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಹೊಸದಿಗಂತ ದಿನಪತ್ರಿಕೆಯ ಹಾಸನ ವರದಿಗಾರರಾದಂತಹ ಮೂರ್ತಿ ಬೆಳ್ಳಾವರ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಸನ ವರದಿಗಾರರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅಂದ ತಕ್ಷಣ ಬಹುಶಃ ನಿಮ್ಗೆ ಗೊತ್ತಾಗಿದೆ, ನಾವು ಇವತ್ತು ಮಾತನಾಡ್ತಕ್ಕಂಥ ವಿಚಾರ ಹಾಸನ ಲೋಕಸಭಾ ಕ್ಷೇತ್ರದ ಕುರಿತು. ಹಾಸನ ಲೋಕಸಭಾ ಕ್ಷೇತ್ರ ಯಾಕೆ ಪ್ರಮುಖವಾದದ್ದು ಅನ್ನೋದು ಬಹುಶಃ ಕರ್ನಾಟಕದ ಎಲ್ಲ ಮತದಾರರಿಗೂ ಗೊತ್ತು. ಇದು ದೇವೇಗೌಡರ ಭದ್ರಕೋಟೆ ಅನ್ನೋ ಕಾರಣಕ್ಕೆ. ಮತ್ತೊಂದು ಕಾರಣಕ್ಕೆ ಇದು ಈ ಬಾರಿ ಸುದ್ದಿ ಮಾಡಿದೆ. ಏನು ಅಂತಂದರೆ, ಇದೇ ಮೊದಲ ಬಾರಿಗೆ ಚುನಾವಣಾ ಪೂರ್ವದಲ್ಲಿ BJP ಮತ್ತು JDS ಮೈತ್ರಿ ಮಾಡಿಕೊಂಡಿದೆ. ಇನ್ನು ಮೂರನೇ ಅಂಶ ಇದು ಸುದ್ದಿ ಮಾಡ್ತಾ ಇರುವಂಥದ್ದು, ಈ ಬಾರಿ ಇಬ್ಬರು ಮೊಮ್ಮಕ್ಕಳ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಎರಡು ಕುಟುಂಬಗಳ ನಡುವೆ, ಈ ಹಿಂದೆ ಅವರ ತಾತಂದಿರ ನಡುವೆ ಸ್ಪರ್ಧೆ ಇತ್ತು, ಈಗ ಮೊಮ್ಮಕ್ಕಳ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಅವರು ಇಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರೆ, ಜನತಾದಳದಿಂದ JDSನಿಂದ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಕಣಕ್ಕಿಳಿದಿದ್ದಾರೆ. ಶ್ರೇಯಸ್ ಪಟೇಲ್ ಅವರು ಬೇರೆ ಯಾರೂ ಅಲ್ಲ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಹಿಂದೆ ಸಚಿವರಾಗಿದ್ದವರು, ಒಮ್ಮೆ ದೇವೇಗೌಡರನ್ನು ಸೋಲಿಸಿದಂಥವರು ಪುಟ್ಟಸ್ವಾಮಿ ಗೌಡರ ಮೊಮ್ಮಗ. ಸೊ ಇಬ್ಬರೂ ಯುವಕರು ಈ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟವನ್ನು ಪರೀಕ್ಷೆಗೆ ಒಡ್ಡಿದ್ದಾರೆ. ನಾನು ಮೊದಲಿಗೆ ಮೂರ್ತಿ ಬೆಳ್ಳಾವರ ಹತ್ರ ಹೋಗ್ತೇನೆ. ಮೂರ್ತಿ, ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರ ಈಗಾಗಲೇ ಆರಂಭ ಆಗಿದೆಯಾ? ಅದರ ಬಿಸಿ ಹೇಗೆ ಕಂಡು ಬರ್ತಾ ಇದೆ ಕ್ಷೇತ್ರದಲ್ಲಿ? ಸರ್, ಚುನಾವಣಾ ಪ್ರಚಾರ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗಾಗಲೇ ಬಿಜೆಪಿ ಮತ್ತು JDS ಮೈತ್ರಿ ಆಗಿರೋದ್ರಿಂದ ಬಿಜೆಪಿ ರಾಷ್ಟ್ರೀಯ ನಾಯಕರು ಏನಿದ್ದಾರೆ ಇಲ್ಲಿ ಹಾಸನ ಬಂದು ಅವರು ಕೂಡ ಪ್ರಚಾರನ ನಡೆಸ್ತಾ ಇದ್ದಾರೆ. ಹಾಗೂ ದೇವೇಗೌಡರು ಆರೋಗ್ಯ ಸರಿ ಇಲ್ಲದೆ ಕೂಡ ಇಳಿ ವಯಸ್ಸಿನಲ್ಲಿ ಕೂಡ ಒಂದು ಕ್ಷೇತ್ರವನ್ನು ಬಿಡದಂಗೆ ದಿನವಿಡೀ ಮೊಮ್ಮಗನ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಕೂಡ ಕಳೆದ ಚುನಾವಣೆಗಳಲ್ಲಿ ಇದು JDS ಭದ್ರಕೋಟೆ ಅಂತ ಹೇಳಿ ಅಷ್ಟೊಂದು ಪ್ರಚಾರನ ಮನ್ನಣೆ ಕೊಡ್ತಾ ಇರ್ಲಿಲ್ಲ ಈ ಕ್ಷೇತ್ರಕ್ಕೆ, ಹಾಸನ ಕ್ಷೇತ್ರಕ್ಕೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಬಟ್ ಈ ರೀತಿಯಾಗಿ ಆಗಿಲ್ಲ. ಈಗ ಕಾಂಗ್ರೆಸ್ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಇದೆ, ನಮ್ಗೆ ಕಡೂರು ಸರದಿಂದ ಕಡೂರು ಕೂಡ ಒಂದು ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಇರೋದ್ರಿಂದ ಈ ಸಲ ಶ್ರೇಯಸ್ ಪಟೇಲ್ ಅವ್ರನ್ನ ನಾವು ಗೆದ್ದೇ ಗೆಲ್ಸ್ಕೊಳ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಮತ್ತು ಮತ್ತೆ ಸಿಎಂ ಸಿದ್ದರಾಮಯ್ಯ ಕೂಡ ಪಣ ತೊಟ್ಟಿ ಚಾಲೆಂಜ್ ಮಾಡಿದ್ದಾರೆ. ಈ ಸಲ ರಾಜ್ಯದಲ್ಲಿ ಏನಾದ್ರೂ ಮೊದಲನೇ ಸ್ಥಾನದಲ್ಲಿ ರಿಸಲ್ಟ್ ಬರುತ್ತದೆ, ಅದು ಕಾಂಗ್ರೆಸ್ ಇಂದ ಹಾಸನ ಕ್ಷೇತ್ರವಾಗಿರುತ್ತೆ ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಸರ್. ಪಣ ತೊಟ್ಟಿದ್ದಾರೆ. ಬಟ್ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪ್ರಚಾರ ಅಂತೂ ರಾಷ್ಟ್ರೀಯ ನಾಯಕರ ನಡುವೆ ನಡೀತದೆ. ರಾಜೇಂದ್ರ ಅವರೇ, ಈ ಬಾರಿಯ ಚುನಾವಣೆ ದೇವೇಗೌಡರಿಗೆ ಇಲ್ಲಿ ಎಷ್ಟು ಪ್ರಾಮುಖ್ಯತೆ ಅಥವಾ ಎಷ್ಟು ಪ್ರಮುಖವಾದದ್ದು? ಯಾಕಂದರೆ BJP ಮತ್ತು JDS ಮೊದಲ ಬಾರಿಗೆ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡ ನಂತರದಲ್ಲಿ ಈ ಚುನಾವಣೆ ನಡೀತಾ ಇದೆ. ಈ ಹಾಸನದ ಫಲಿತಾಂಶದ ಮೇಲೆ ನನಗೆ ಅನಿಸೋ ಪ್ರಕಾರ ಈ BJP ಮತ್ತು JDSನ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಹಾಗಾಗಿ ದೇವೇಗೌಡರ ಅಥವಾ JDSನ ಮುಂದಿನ ಭವಿಷ್ಯದ ದೃಷ್ಟಿಯಿಂದ, BJP ಜೊತೆಗಿನ ಹೊಂದಾಣಿಕೆ ಅಥವಾ ಮೈತ್ರಿಯ ದೃಷ್ಟಿಯಿಂದ ಹಾಸನ ಲೋಕಸಭಾ ಕ್ಷೇತ್ರ, ಈ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ರಾಜೇಂದ್ರ ಅವರೇ? ಬಹಳ ಮುಖ್ಯ ಆಗುತ್ತೆ. ನಾವು ಈ ಹಿಂದೆ ಏನು ಸಮೀಕ್ಷೆ ಮತ್ತೆ ವಿಶ್ಲೇಷಣೆಗಳು ಮಾಡಿದ್ವಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಆಗಿರ್ಬೋದು, ಹಾಗೆ
ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಆಗಿರ್ಬೋದು, ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಆಗಿರ್ಬೋದು. ಈ ಕ್ಷೇತ್ರಗಳ ಎಲ್ಲಾ ಫಲಿತಾಂಶಗಳಿಗಿಂತ ಒಂದು ಪಟ್ಟು ನಾವು ಹೇಳಿದ್ರೆ ಅದು ಹಾಸನದ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಕೂಡ ಮುಂದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮೇಲೆ ಪರಿಣಾಮ ಬೀರ್ತಕ್ಕಂಥ ವಿಚಾರ. ಯಾಕೆಂತ ಹೇಳಿದ್ರೆ ಇಲ್ಲಿ ಜನತಾದಳದ ಭದ್ರಕೋಟೆ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಬಿಜೆಪಿ ಇವತ್ತು ಜನತಾದಳದ ನಾಯಕರ ಜೊತೆ, ಜನತಾದಳದ ಇವರ ಜೊತೆ ಇವತ್ತು ಮೈತ್ರಿ ಮಾಡಿಕೊಂಡಿದೆ. ಇಂಥ ಒಂದು ರಾಜಕೀಯ ಅನುಸಂಧಾನಗಳು ಮತ್ತೆ ಈ ಪೊಲಿಟಿಕಲ್ ಕಾಂಪ್ರಮೈಸಸ್ ಇಟ್ ಈಸ್ ಇನವಿಟಬಲ್ ಆಗತ್ತೆ. ಇವೆಲ್ಲ ಯಾಕೆ ಮಾಡ್ಕೊಂಡ್ರು? ಬಿಜೆಪಿ ಮತ್ತು ಜನತಾದಳದ ಒಂದು ಮೈತ್ರಿ ಯಾಕೆ ಅನಿವಾರ್ಯ ಆಯ್ತು ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ, ಕೆಲವು ಭಾಗಗಳಲ್ಲಿ ಅಥವಾ ಕೆಲವು ಕ್ಷೇತ್ರಗಳಲ್ಲಿ ಮತ್ತೆ ಇದರಲ್ಲಿ ಒಟ್ಟಾರೆ 28 ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಶತಾಯಗತಾಯ ನಾವು ಸೋಲಿಸಲೇಬೇಕು ಅಂತಕ್ಕಂಥ ತೀರ್ಮಾನ ಕೇಂದ್ರ ಬಿಜೆಪಿ ವರಿಷ್ಠರು ಕೂಡ ಅದನ್ನು ತೀರ್ಮಾನ ಮಾಡಿದರು. ಆ ಒಂದು ತೀರ್ಮಾನಕ್ಕೆ ಅನುಕೂಲವಾಗಿ, ಪೂರಕವಾಗಿ ರಾಜ್ಯದ ಜನತಾದಳದ ನಾಯಕರ ಜೊತೆ ಬಿಜೆಪಿ ಇವತ್ತು ಬಿಜೆಪಿ ವರಿಷ್ಠರು ಮತ್ತು ಬಿಜೆಪಿ ಇವರ ಪಕ್ಷ ಕೈ ಜೋಡಿಸಿದೆ ಅಂತ ನಾವು ಹೇಳಬೇಕಾಗಿದೆ. ಹೀಗಾಗಿ ಒಂದು ಜೆಡಿಎಸ್ ಭದ್ರಕೋಟೆಯಲ್ಲಿ ಬಿಜೆಪಿಯ ಒಂದು ಸಖ್ಯ ಬೆಳೆಸಿದ ನಂತರ ಇವರೆರಡು ಶಕ್ತಿಗಳು ಒಂದಾಗಿ ಇವತ್ತು ಕಾಂಗ್ರೆಸ್ಗೆ ಒಂದು ದೊಡ್ಡ ಸವಾಲಾಗಿದೆ. ಕಾಂಗ್ರೆಸ್ ಅದಕ್ಕೆ ಕೌಂಟರ್ ಆಗಿ, ಯಾಕೆಂತ ಹೇಳಿದ್ರೆ 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನದ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಹೀಗಾಗಿ ಈ ಒಂದು ರಣಕಣ ದೇವೇಗೌಡರ ಭದ್ರಕೋಟೆಯಲ್ಲಿ, ಜನತಾದಳದ ಭದ್ರಕೋಟೆಯಲ್ಲಿ ಬಿಜೆಪಿಯವರ ಸಹಕಾರ, ಈ ಎರಡೂ ಶಕ್ತಿಗಳನ್ನು ಸರಿಸಮಾನವಾಗಿ ಮೆಟ್ಟಿ ನಿಂತು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲಬೇಕು ಅಂತಕ್ಕಂಥ ಹಠ ತೊಟ್ಟಿರ್ತಕ್ಕಂಥ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಒಂದು ಛಲವಾದಿ ರಾಜಕಾರಣ, ಇವೆರಡು ಕೂಡ ಬಹಳ ಕುತೂಹಲಕಾರಿ ಸಂಗತಿಗಳಂತ ಹೇಳ್ಬೇಕಾಗುತ್ತೆ ಸ್ವಾಮಿ. ಮೂರ್ತಿ, ವಿಧಾನಸಭಾ ಕ್ಷೇತ್ರವಾರು ನೋಡೋದಾದ್ರೆ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂಥ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಉಳಿದಂತೆ ಹಾಸನದಲ್ಲಿ ಬಿಜೆಪಿ ಶಾಸಕರಿದ್ದರು, ಮತ್ತೆ ಅರಸೀಕೆರೆಯಲ್ಲೂ ಸಹ ಬಿಜೆಪಿ ಸ್ವಲ್ಪ ಮಟ್ಟಿನ ಪ್ರಾಬಲ್ಯವನ್ನು ಹೊಂದಿದೆ. ಹಾಗಾಗಿ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಾಬಲ್ಯ ಹೊಂದಿದೆ. ಈ ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಇಲ್ಲಿ JDS ವಿರುದ್ಧನೇ ಸ್ಪರ್ಧೆ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು. ಇಂಥ ಸಂದರ್ಭದಲ್ಲಿ ಈ ಮೈತ್ರಿ ಸ್ಥಳೀಯ ಮಟ್ಟದಲ್ಲಿ, ಕಾರ್ಯಕರ್ತರ ಮಟ್ಟದಲ್ಲಿ ಯಾವ ರೀತಿ ಅಲ್ಲಿ ಹೊಂದಾಣಿಕೆ ಆಗಿದೆ ಅಥವಾ ಆಗಿಲ್ವಾ, ಯಾವ ರೀತಿಯಲ್ಲಿ ಹೊಂದಾಣಿಕೆಯ ಮಾತುಗಳು ಕೇಳಿ ಬಂದಿವೆ, ಕಾರ್ಯಕರ್ತರು ಇದನ್ನು ಹೇಗೆ ಸ್ವೀಕರಿಸಿದ್ದಾರೆ? ಎರಡೂ ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಮತ್ತು JDS. ಸರ್, JDSಗೆ ತನ್ನದೇ ಆದ ತಳಮಟ್ಟದ ಕಾರ್ಯಕರ್ತರು ಇಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಕಾಂಗ್ರೆಸ್ ಅಲ್ಲೂ ಕೂಡ ಅದೇ ರೀತಿಯಾದ ಒಂದು ಪ್ರಾಬಲ್ಯನ ಕಂಡುಕೊಂಡಿದ್ದಾರೆ. ಬಟ್ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಒಗ್ಗೂಟ, ಅವರವರಲ್ಲೇ ಸ್ವಲ್ಪ ಕಿತ್ತಾಟ ನಡೀತಾ ಇತ್ತು ಸರ್. ಬಟ್ ಇದು ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಶ್ರೇಯಸ್ ಪಟೇಲ್ಗೆ ಯಾರು ವೈರತ್ವ ತೋರಿಸ್ತಿಲ್ಲ ಸರ್. ಅವರೇ ಎಲ್ಲಾ ಮುಖಂಡರುಗಳು ಸಹ ಸ್ವತಃ ಅವರೇ ಶ್ರೇಯಸ್ ಪಟೇಲ್ಗೆ ಬೆಂಬಲ ನೀಡಿ ಪ್ರತಿ ಕ್ಷೇತ್ರನ ಸುತ್ತಾ ಇದ್ದಾರೆ ಸರ್. ಒಟ್ಟಲ್ಲಿ ನಮ್ಗೆ ಕುಟುಂಬ ರಾಜಕೀಯ ಬೇಡ, ನಮ್ಗೆ ಒಳ್ಳೆ ಅಭ್ಯರ್ಥಿ ಬೇಕು, ಯುವ ಮುಖಂಡ ಬೇಕು ಅಂತ ಹೇಳಿ ಕಾಂಗ್ರೆಸ್ನ ಆಯ್ಕೆ ಮಾಡ್ಕೊಂಡು, ಅದಲ್ಲದೇನೆ ಈಗ ಎಲ್ಲಾ ಸಮುದಾಯಗಳು ಆಗ ಸಂಘಟನೆಗಳು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ದಾರೆ ಸರ್ ಇಲ್ಲಿ ಹಾಸನದಲ್ಲಿ. ಹಾಗೇನೆ ಈಗ ಏನಿದೆ ಸಕಲೇಶ್ಪುರ ಮತ್ತೆ ಬೇಲೂರು ವಿಧಾನಸಭಾ ಕ್ಷೇತ್ರ ಏನಿದೆ 2 ಬಿಜೆಪಿ ಇದೆ ಸರ್. ಅಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಅವರು ಕೂಡ ದಿನನಿತ್ಯ ಪ್ರಚಾರ ಮಾಡ್ತಾ ಇದ್ದಾರೆ, ಮತ ಕೇಳ್ತಾ ಇದ್ದಾರೆ. ಬಿಜೆಪಿನೂ ಕೂಡ ಇಲ್ಲಿ ತುಂಬಾ ಪ್ರಾಬಲ್ಯ ಇದೆ ಸರ್. ಹಾಸನಲ್ಲಿ ಪ್ರೀತಮ್ ಗೌಡ್ರು ಗೆದ್ದ ನಂತರ ಬಿಜೆಪಿನೂ ಕೂಡ ತುಂಬಾ ಪ್ರಾಬಲ್ಯ ಕಂಡುಕೊಂಡಿದೆ ಇಲ್ಲಿ. ಹಾಗಾಗಿ ಎರಡು ಕೂಡ ತುಂಬಾ ಟಫ್ ಫೈಟ್ ನಡೆಯುವಂತ ಚಾನ್ಸಸ್ ಜಾಸ್ತಿ ಇದೆ. ಒಂದು ಕಾಲದಲ್ಲಿ BB ಶಿವಪ್ಪನವ್ರ ಕಾಲದಲ್ಲಿ 4 ಜನ ಬಿಜೆಪಿ ಶಾಸಕರು ಹಾಸನ ಜಿಲ್ಲೆಯಲ್ಲಿ ಗೆದ್ದು ಬಂದಿದ್ರು. ತದನಂತರದಲ್ಲಿ JDS ಆ ಪ್ರಾಬಲ್ಯವನ್ನ 2004 ನಂತರ ದೇವೇಗೌಡರು ಸಂಸದರಾದ ನಂತರ ಮತ್ತೆ ಬಿಜೆಪಿ ಕಾಂಗ್ರೆಸ್ ಕೂಡ ಖಾತೆ ತೆರೆದಿಲ್ಲ ಸರ್. ಅದಾದ ನಂತರ 2004ರಿಂದ 2019ವರೆಗೂ JDS ಭದ್ರಕೋಟೆ ಮಾಡ್ಕೊಂಡಿದ್ದೀವಿ. ಅಂದ್ರೆ ಇಲ್ಲಿ 1991ರಲ್ಲಿ ಮೊದಲ ಬಾರಿಗೆ ದೇವೇಗೌಡರು ನಿಂತ ನಂತರ 99ರಲ್ಲಿ ಒಮ್ಮೆ ಸೋತಿದ್ ಬಿಟ್ರೆ ಉಳಿದಂತೆ ದೇವೇಗೌಡರ ಪ್ರಾಬಲ್ಯವನ್ನ ಇಲ್ಲಿ ಕಾಂಗ್ರೆಸ್ ಮುರಿಯೋದಕ್ಕೆ ಆಗಿಲ್ಲ. ಅದು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ ಈ ದೇವೇಗೌಡರ ಪ್ರಾಬಲ್ಯವನ್ನು ಮುರಿಯೋದಕ್ಕೆ ಸ್ಥಳೀಯ ಮಟ್ಟದಲ್ಲಿ? ಮೂರ್ತಿ, ಸ್ಥಳೀಯ ಮಟ್ಟದಲ್ಲಿ ಸರ್ ನಮ್ಗೆ ಕುಟುಂಬ ರಾಜಕೀಯ ಬೇಡ ಅನ್ನೋದು ಒಂದೇ ಇವ್ರದ್ದು ಧ್ವನಿ ಸರ್ ಕಾಂಗ್ರೆಸ್. ಅದ್ ಬಿಟ್ರೆ ಬೇರೆ ಸ್ಟ್ರಾಟಜಿಗಳಂದ್ರೆ ರಾಜ್ಯ CM ಆಗಿರ್ಬೋದು ಮತ್ತೆ DCM ಆಗಿರ್ಬೋದು ಅವ್ರ ಮುಖಾಂತರ ಪ್ರಚಾರ ಮಾಡ್ತಾ ಇರೋದು. ಕಳೆದ ಚುನಾವಣೆಗಳಲ್ಲಿ ಮೊದಲೇ ಹೇಳ್ದಂಗೆ ನಿರ್ಲಕ್ಷ್ಯ ಮಾಡಿತ್ತು ಸರ್. ಇದು JDS ಭದ್ರಕೋಟೆ ನಮ್ಗೆ ಸಾಧ್ಯ ಆಗಲ್ಲ, ನಮ್ಗಿದ್ ಬೇಡ,
ಬೇರೆ ಕ್ಷೇತ್ರಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡೋಣ ಅಂತ ಹೇಳಿ ಆ ರೀತಿ ಮಾಡ್ತಾ ಇದ್ರು ಸರ್. ಎಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಲ್ಲಿ ಪ್ರಬಲ ಕಾಣ್ತೋ ಆ ದೃಷ್ಟಿಲಿ ರೇವಣ್ಣ ಅವ್ರನ್ನ ಕೆಲವೇ ಮತಗಳಲ್ಲಿ ಸ್ವಲ್ಪ ಇದಾದ್ರು. ಶ್ರೇಯಸ್ ಪಟೇಲ್ ಮತಗಳನ್ನ ಗಳಿಸಿದ್ರು, ಗೆದ್ದಿದ್ದು ರೇವಣ್ಣ ಅವರು. ಆ ಇಂಟೆನ್ಷನ್ ಇಟ್ಕೊಂಡು ಈ ಬಾರಿ DCM ಮತ್ತೆ CM ಕೂಡ ನಾವು ಈ ಸಲ ಕಾಂಗ್ರೆಸ್ ಹಾಸನದಲ್ಲಿ ಕಾಂಗ್ರೆಸ್ ನಾವು ಗೆದ್ದೇ ಗೆಲ್ಲಿಸ್ತೀವಿ, ರಾಜ್ಯದಲ್ಲಿ ನಂಬರ್ 1 ಸ್ಥಾನ ರಿಸಲ್ಟ್ ಹಾಸನಲ್ಲಿ ಬರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆಸ್ಪೆಕ್ಟ್ ಇಟ್ಕೊಂಡು ಮುಖ್ಯ ನಾಯಕರೇ ಇಲ್ಲಿಗೆ ಬಂದು ಪ್ರಚಾರ ಮಾಡಿ ಶ್ರೇಯಸ್ ಪಟೇಲ್ ಅವ್ರನ್ನ ಗೆಲ್ಸಂತ ಕೆಲಸನ ಮಾಡ್ತಾ ಇದ್ದಾರೆ ಹಾಸನದಲ್ಲಿ. ಈಗ ರಾಜೇಂದ್ರ ಅವರೇ, ಇಲ್ಲಿ ಹಾಸನದ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಭ್ಯರ್ಥಿಗಳು ಗೌಣ ಅಂತ ಅನಿಸುತ್ತೆ. ಅಲ್ಲಿ ಪಕ್ಷಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಕುಟುಂಬ ಈ ಬಾರಿ ಭಾಳ ಮಹತ್ವವನ್ನು ಪಡ್ಕೊಂಡಿದೆ. ಒಂದು ಕಡೆ ದೇವೇಗೌಡರ ಕುಟುಂಬ, ಒಂದು ಕಡೆ ಪುಟ್ಟಸ್ವಾಮಿ ಗೌಡರ ಕುಟುಂಬ. ಈ ಕುಟುಂಬ ರಾಜಕಾರಣವನ್ನು ವಿರೋಧಿಸೋಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಮತದಾನ ಮಾಡ್ತೀವಿ ಅನ್ನುವಂಥ ಮತದಾರರು ಇಲ್ಲೂ ಕೂಡ ಒಂದು ಕುಟುಂಬದ ಕುಡಿಯನ್ನೇ ತಮ್ಮ ಅಭ್ಯರ್ಥಿಯನ್ನಾಗಿ ಆರಿಸಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಈ ಯಾವ ಕುಟುಂಬಗಳು ಮತದಾರರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅನ್ನೋದು ಭಾಳ ಮುಖ್ಯ. ಮತದಾರರ ಮನಸ್ಥಿತಿ ನೋಡೋದಾದರೆ ಕುಟುಂಬದ ಪ್ರಾಬಲ್ಯ ಅಥವಾ ಪಕ್ಷದ ಪ್ರಾಬಲ್ಯ ಯಾವುದು ಮುಖ್ಯ ಆಗ್ಬೋದು ಇಲ್ಲಿ? ಇಲ್ಲ, ನಮ್ಮ ರಾಜಕೀಯ ಪಕ್ಷಗಳು ಪ್ರಮುಖವಾದಂತ ರಾಷ್ಟ್ರೀಯ ಪಕ್ಷಗಳು ಕೂಡ ಕುಟುಂಬಗಳ ಪರವಾಗಿ ನಿಂತಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ಈ ಹಿಂದೆ ಯಾರು ದೇವೇಗೌಡರಿಗೆ ಪ್ರಬಲ ರಾಜಕೀಯ ವೈರಿ ಇದ್ರು, ಪುಟ್ಟಸ್ವಾಮಿ ಗೌಡ್ರು. ಮತ್ತೆ ದೇವೇಗೌಡರು ಪ್ರತಿ ಸಾರಿ ನಿಂತಾಗ ಅವರಿಗೆ ವಿರುದ್ಧವಾಗಿ ನಿಂತ ಇರ್ತಕ್ಕಂಥ ಇನ್ನೊಬ್ಬ ನಾಯಕರು ಯಾರಿದ್ರು, ಶ್ರೀಕಂಠಯ್ಯ. ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಂತ ಅಗ್ರ ನಾಯಕರು ಅಂತ ನಾವು ಹೇಳಬೇಕು. ಯಾವಾಗ ದೇವೇಗೌಡರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಂತ ಹೇಳಿದಾಗ ಆಲ್ಟರ್ನೇಟಿವ್ ಆಗಿ ಪುಟ್ಟಸ್ವಾಮಿ ಗೌಡರು ನಿಲ್ತಾರೆ ಅಥವಾ ಶ್ರೀಕಂಠಯ್ಯನವರು ನಿಲ್ತಾರೆ. ಅಂದರೆ ಈ ನೆಲದಲ್ಲಿ ಜನತಾದಳಕ್ಕೆ ಸಡ್ಡು ಹೊಡೆದು ನಿಂತವರು ಕಾಂಗ್ರೆಸ್ಸಿಗರೇ. ಗಂಡಸಿ ಶಿವರಾಮ್ ಬರ್ತಾರೆ ಆ ಕ್ಷೇತ್ರದಿಂದ. ಇವರೆಲ್ಲರೂ ಕೂಡ ಅಗ್ರ ನಾಯಕರು. ರಾಮಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ. ಹೀಗಾಗಿ ಅಲ್ಲಿ ನಾವು ರಾಜಕೀಯ ಒಂದು ಇದನ್ನು ನೋಡಿದಾಗ, ಬೆಳವಣಿಗೆ ನೋಡಿದಾಗ ಕಾಂಗ್ರೆಸ್ ಮತ್ತೆ JDS ನಾಯಕರ ನಡುವೆ ಜಿದ್ದಾಜಿದ್ದಿ ನಡೆಯುತ್ತೆ. ಆ ಜಿದ್ದಾಜಿದ್ದಿ ಕೇವಲ ವಿಧಾನಸೌಧ ಹೊರಗೆ ಮಾತ್ರ ಅಲ್ಲ, ಒಳಗೆ ಕೂಡ ಆ ರೀತಿಯಾದಂತಹ ಜಿದ್ದಾಜಿದ್ದಿಗಳು ನಾವು ನೋಡಿದ್ದೇವೆ. ವಿಧಾನಸಭೆಯಲ್ಲೂ ಕೂಡ ನೋಡಿದ್ದೇವೆ, ಪಾರ್ಲಿಮೆಂಟ್ ಅಲ್ಲಿ ಕೂಡ ನೋಡಿದ್ದೇವೆ. ಇವೆಲ್ಲವೂ ನೋಡಿದಾಗ ನಮಗೆ ಆ ಪರಂಪರೆಯ ಲೆಗಸಿ ಅಂತಕ್ಕಂಥದ್ದೇನಿದೆ ಅಥವಾ ಪರಂಪರೆ ಅಂತೇನಿದೆ, ಇವತ್ತು ಅಂದಿನ ಪುಟ್ಟಸ್ವಾಮಿ ಗೌಡರು, ದೇವೇಗೌಡರು, ಈ ದಿನ ದೇವೇಗೌಡರ ಮೊಮ್ಮಗ ಮತ್ತೆ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ, ಈ ರೀತಿಯಾಗಿ ಇಲ್ಲಿ ಕಣ ಏರ್ಪಟ್ಟಾಗ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅಥವಾ ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕವಾಗಿ ಇವತ್ತು ಆ ಪುಟ್ಟಸ್ವಾಮಿ ಗೌಡರ ಮೊಮ್ಮಗನ ಪರವಾಗಿದೆ. ಹಾಗೇನೆ ಬಿಜೆಪಿ ಮತ್ತು JDS ಮೈತ್ರಿ ಆದಾಗ್ಲೂ ಕೂಡ ಅದೇ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಪರವಾಗಿ ನಿಂತಿದೆ. ಅಂದರೆ ರಾಜಕೀಯ ಪಕ್ಷಗಳು, ಪ್ರಮುಖವಾದಂತಹ ರಾಜಕೀಯ ಪಕ್ಷಗಳು ಇಂತಹ ಕುಟುಂಬ ರಾಜಕಾರಣಕ್ಕೆ ಒತ್ತು ನೀಡ್ತಾ ಇರ್ತಕ್ಕಂಥದ್ದು ಒಂದು ರೀತಿನಲ್ಲಿ ನಮಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಬೇರೆ ಬೇರೆ ಯಾರು ಕೂಡ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಇಲ್ಲಿ ಇಲ್ವಾ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಸ್ವಾಮಿ ಅವರೇ. ಇಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ BB ಶಿವಪ್ಪನವರು ಒಮ್ಮೆ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರು BJPಯಿಂದ. ಅವರ ಪತ್ನಿ ಸ್ಪರ್ಧೆ ಮಾಡಿದರು. ಅಂದಿನಿಂದ ಕಳೆದ ಲೋಕಸಭಾ ಚುನಾವಣೆಯವರೆಗೆ ಅರ್ಕಲ್ಗೂಡು ಮಂಜು ಅವರು ಸ್ಪರ್ಧೆ ಮಾಡಿದರು. ಸೊ ಅರ್ಕಲ್ಗೂಡು ಮಂಜು ಅವರು 2ನೇ ಸ್ಥಾನವನ್ನು ಪಡೆದರು ಲಾಸ್ಟ್ ಟೈಮ್. ಅಂದರೆ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಯಿತು. ಅಂದರೆ ಮತದಾರರ ಮನಸ್ಥಿತಿ ಅಂದರೆ ವಿಧಾನಸಭೆಗೆ ಮತದಾನ ಮಾಡುವಾಗ ಮತ್ತು ಲೋಕಸಭೆಗೆ ಮತದಾನ ಮಾಡುವಾಗ ಮನಸ್ಥಿತಿ ಒಂದು ಸ್ವಲ್ಪ ಬೇರೆ ಆಗುತ್ತೆ ಅಂತ ಅನ್ಸಲ್ವಾ ಈ ಮತದಾನದ ಫಲಿತಾಂಶಗಳನ್ನು ನೋಡಿದಾಗ? ಯಾಕೆಂತ ಹೇಳಿದ್ರೆ ಇದು ಮನಸ್ಥಿತಿ ಒಂದಾದ್ರೆ ಈ ವೋಟಿಂಗ್ ಪ್ಯಾಟರ್ನ್ ಅಂತಕ್ಕಂಥದ್ದು ಇದೆಯಲ್ಲ, ಇದು ಮ್ಯಾನೇಜ್ಮೆಂಟ್ ಆಫ್ ದ ಬೂತ್ ಅಂತೇನಿದೆ, ಇದು ಪೋಲಿಂಗ್ ಬೂತ್ಸ್ ಯಾವ ರೀತಿ ಇದನ್ನು ನಿರ್ವಹಣೆ ಮಾಡ್ತಾರೆ ರಾಜಕೀಯ ಪಕ್ಷಗಳು ಮತ್ತೆ ಆ ಪಕ್ಷದ ಮುಖಂಡರು, ಅದರ ಮೇಲೆ ತೀರ್ಮಾನ ಆಗುತ್ತೆ. ಮತ್ತೆ ಮತದಾರರು ಅಷ್ಟೇ ಸಾಲಿಡ್ ಆಗಿ ಅವರು ಒಕ್ಕಲಿಗ ನಾಯಕರು ಇರ್ತಕ್ಕಂಥವ್ರನ್ನೇ ಅವರು ಹೆಚ್ಚಾಗಿ ಈ ರೀತಿ ಬೆಂಬಲಿಸ್ತಾ ಬಂದಿರತಕ್ಕಂಥದ್ದನ್ನೇ ನಾವು ನೋಡಬಹುದು. ನೀವು ಬೈ ಅಂಡ್ ಲಾರ್ಜ್ 8 ವಿಧಾನಸಭಾ ಕ್ಷೇತ್ರಗಳು ಹಾಸನದ ತಗೊಂಡಾಗ ಅಲ್ಲಿ ವ್ಯಾಪಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಒಕ್ಕಲಿಗರ ಡಿಸೈಡಬಲ್ಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅದೇ ಒಂದು ಸಮುದಾಯದ ಇವರಿಗೆ ಅವರು ಬೆಂಬಲಿಸ್ತಾನೆ ಬಂದಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಯಾರೇ ಇದ್ರು ಕೂಡ ಅಂತ ಅವ್ರನ್ನ ಸೋಲಿಸಿರ್ತಕ್ಕಂಥ ಒಂದು ಇದನ್ನು ಕೂಡ ನಾವು ಸ್ಪಷ್ಟವಾಗಿ ಕಾಣಬಹುದು. ಬಹಳ ಮುಖ್ಯವಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗಿಂತ ಇನ್ನೂ ಬಿಜೆಪಿಯಲ್ಲಿ ಬೇರುಗಳು ಬಿಡಬೇಕಾಗಿದೆ. ಹನುಮೇಗೌಡರಂತವರು ಆಯ್ತು 20-25 ವರ್ಷಗಳ ಹಿಂದೆ ಅಲ್ಲಿ ಗೆದ್ದು ಬರ್ತಾರೆ. ಓಲೆ ಮಂಜು ಮತ್ತೆ ಬೇರೆ ಪ್ರೀತಮ್ ಗೌಡ ಇಂಥವ್ರು ಇತ್ತೀಚೆಗೆ ಅಲ್ಲಿ ಬೇರುಗಳು ಕಂಡ್ರು ಕೂಡ ಇವತ್ತಿಗೂ ಕೂಡ ನಾವು ಅದನ್ನು ನೋಡ್ಬೇಕಾಗಿದ್ರೆ ಅದು ಜನತಾದಳದ ಭದ್ರಕೋಟೆ ಅಂತ ನಾವು ಪರಿಗಣಿಸ್ಬೇಕಾಗತ್ತೆ. ಹೌದು. ಈಗ ನೀವು ಪ್ರೀತಮ್ ಗೌಡರ ವಿಚಾರವನ್ನು ಹೇಳಿದ್ರಿ. ನಾನು ಮೂರ್ತಿಯವ್ರನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ಮೂರ್ತಿ, ಪ್ರೀತಮ್ ಗೌಡರು ಬಹಳ ಒಂದು ರೀತಿ ರೆಬಲ್ಲೇ ಆಗಿದ್ರು ಈ ವಿಚಾರದಲ್ಲಿ, ಅಂದರೆ JDSಗೆ ಕ್ಷೇತ್ರವನ್ನು ಬಿಟ್ಕೊಡೋ ವಿಚಾರದಲ್ಲಿ ಆರಂಭದಿಂದಲೂ. ಅದರಲ್ಲೂ ಪ್ರಜ್ವಲ್ ರೇವಣ್ಣ ಅವರ
ಅಭ್ಯರ್ಥಿತನಕ್ಕಂತೂ ಅವರದ್ದು ಭಾರಿ ವಿರೋಧ ಇತ್ತು. ಅದನ್ನು ಅವರು ಬಹಿರಂಗವಾಗಿಯೂ ಹಲವಾರು ಬಾರಿ ಹೇಳಿಕೊಂಡಂಥ ಸಂದರ್ಭಗಳು ಉಂಟು. ಅದಾದ ನಂತರ ಮನವೊಲಿಕೆ ಪ್ರಯತ್ನಗಳು ರಾಜ್ಯ ಮಟ್ಟದ ನಾಯಕರಿಂದ ಹಿಡಿದು ಎಲ್ಲರಿಂದಲೂ ಆಯಿತು. ಆದರೆ ಸ್ಥಳೀಯವಾಗಿ ಪ್ರಜ್ವಲ್ ರೇವಣ್ಣ ಪ್ರೀತಮ್ ಗೌಡರನ್ನು ಭೇಟಿ ಆಗಿದ್ರಾ? ಆಗಿಲ್ಲ ಅಂತಂದರೆ ಯಾವಾಗ ಆಗಬಹುದು? ಒಟ್ಟಿಗೆ ಅವರೇನಾದರೂ ಪ್ರಚಾರಕ್ಕೆ ಹೋಗುವಂಥ ಸನ್ನಿವೇಶ ಇದೆಯಾ? ಸರ್, ಪ್ರೀತಮ್ ಗೌಡ್ರು ಇದುವರೆಗೂ ಏನು ಪ್ರಚಾರದ ಮಾತು ಹೇಳಿದ್ದಾರೆ, ನಮ್ಗೆ NDA ಅಭ್ಯರ್ಥಿನ ನಾವು ಗೆಲ್ಸ್ಕೊಂಡ್ ಬರ್ತೀವಿ, ಒಳನರಸೀಪುರದ ಮತಕ್ಕಿಂತ ಒಂದು ಮತನ ಹೆಚ್ಚಿಗೆ ನಾವಿಲ್ಲಿ ಕೊಡ್ತೇವೆ ನಮ್ಮ ಕ್ಷೇತ್ರದಲ್ಲಿ, ಹಾಸನ ಕ್ಷೇತ್ರದಲ್ಲಿ ಅಂತ ಹೇಳಿದ್ದಾರೆ ಸರ್. ಬಟ್ ನೇರವಾಗಿ ಸ್ಪಷ್ಟವಾಗಿ ನಾವು ಪ್ರಜ್ವಲ್ ರೇವಣ್ಗೆ ಮತ ನೀಡಿ ಅಂತ JDS ಪಕ್ಷದ ಅಥವಾ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮತ ನೀಡಿ ಅಂತ ಎಲ್ಲಿ ಹೇಳಿಲ್ಲ. ನಮ್ಗೆ ಮತ್ತೊಮ್ಮೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು, ನಮ್ಗೆ ಮತ್ತೊಮ್ಮೆ ಮೋದಿ ಬೇಕು, ಮೋದಿಗೆ ಮತ ನೀಡಿ ಎನ್ನುವ ಮೂಲಕ ಪ್ರಜ್ವಲ್ ರೇವಣ್ಣ ಪರ ಮತ ಪ್ರಚಾರ ಮಾಡ್ತಾ ಇದೆ ಸರ್. ಬಟ್ ಇದುವರೆಗೂ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಬಂದು ಹೋಗಿದ್ದಾರೆ ಹಾಸನ್ಗೆ. ಅಲ್ಲಿ ಕೂಡ ನಾಮಪತ್ರ ಸಲ್ಲಿಸುವ ವೇಳೆ ಪ್ರೀತಮ್ ಗೌಡ್ರು ಗೈರಾಗಿದ್ರು ಸರ್. ಇದುವರೆಗೂ ನೇರ ಎಲ್ಲೂ ಭೇಟಿ ಆಗಿಲ್ಲ ಸರ್. ಮುಂದೆ ಭೇಟಿ ಆಗ್ಬೋದು, ಮಾತಾಡ್ತಾರೆ, ಇಬ್ಬರ ವೈರತ್ವ ಶಮನ ಆಗುತ್ತೆ ಅಂತ ಹೇಳಿ ಮುಖಂಡರುಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ವಿಜೇಂದ್ರ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ಎಲ್ಲ ಸರಿ ಹೋಗುತ್ತೆ, ಎಲ್ರು ಈ ಬಾರಿ ನಮ್ಮ NDA ಅಭ್ಯರ್ಥಿನ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಬಟ್ ನೇರವಾಗಿ ಇದುವರೆಗೂ ಭೇಟಿ ಆಗಿಲ್ಲ. ಮತ್ತೆ JDS ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಂತ ಹೇಳಿ ಹೇಳಿ ಮತ ಕೇಳಿಲ್ಲ ಸರ್ ಇದುವರೆಗೂ ಎಲ್ಲಿಯೂ. ಈಗ ಈ ಅಸಮಾಧಾನದ ನಡುವೆನೂ JDSಗೆ ಇರುವಂಥದ್ದು ಅದರ ನೆಟ್ವರ್ಕು ಮತ್ತು ಅದು ದೇವೇಗೌಡರ ಪ್ರಬಲವಾದಂಥ ಭದ್ರಕೋಟೆ ಅನ್ನುವಂಥದ್ದು. ಈ ಮೈತ್ರಿ ಮತದಾರರ ಮನಸ್ಸಿನಲ್ಲಿ, ಅಂದರೆ ಹಾಸನ ಜಿಲ್ಲೆಯಲ್ಲಿ JDSಗೆ ತನ್ನದೇ ಆದಂತಹ ಮತದಾರರ ಒಂದು ಕೋಟೆ ಇದೆ. ಸೊ ಆ ಮತದಾರರ ಮನಸ್ಸಿನಲ್ಲಿ ಈ JDS ಮತ್ತು BJP ಮೈತ್ರಿಯ ಬಗ್ಗೆ ಯಾವ ಒಂದು ಅಭಿಪ್ರಾಯಗಳಿದೆ? ಅಲ್ಲಲ್ಲಿ ಯಾವ ರೀತಿಯಲ್ಲಿ ಮತದಾರರು ಈ ಮೈತ್ರಿಯ ಬಗ್ಗೆ ಮಾತಾಡ್ತಾರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ? ಸರ್, ಇಲ್ಲಿ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು ಸರ್, ಇಲ್ಲಿ ನೇರ ವಿರೋಧ ಪಕ್ಷದವರು ಅಂದ್ರೆ JDS, ಅದರ್ ಕಾಂಗ್ರೆಸ್ ಮತ್ತೆ BJP ನೇರ ಫೈಟ್ ನಡೆಯುತ್ತೆ ಸರ್. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ವಿರೋಧಿ ಪಕ್ಷ JDS, BJPಗೂ ಕೂಡ JDS ಆಗಿರುತ್ತೆ ಸರ್. ಕಳೆದ ಬಾರಿ ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ವಾದ ವಿವಾದಗಳು ನಡೆದು ಸರ್. ಪ್ರೀತಮ್ ಗೌಡ್ರು ಮತ್ತೆ ದೇವೇಗೌಡರು ವಿರೋಧ ಪರ ನಡೆದು ಸರ್. ಹಾಸನ ಲೋಕಸಭಾ ಕ್ಷೇತ್ರ ಒಕ್ಕಲಿಗರ ಭದ್ರಕೋಟೆ ಅನ್ನೋದು ಸತ್ಯ. ಆದರೆ ಇಲ್ಲಿ ಈ ಕುಟುಂಬ ರಾಜಕಾರಣ ಈ ಬಾರಿ ಅತಿ ಹೆಚ್ಚು ಮಹತ್ವವನ್ನು ಪಡೆದಿದೆ. ಇದನ್ನು ಮೀರಿ ಬೇರೆ ಯಾವುದಾದ್ರೂ ಅಂಶಗಳು, ಹೊರಗಿನ ಅಂಶಗಳು ಹಾಸನ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಾದರೆ, ಅಂದರೆ ಕಾಂಗ್ರೆಸ್ ಗ್ಯಾರಂಟಿಗಳಿರ್ಬೋದು, ಮೋದಿ ಗ್ಯಾರಂಟಿ ಇರ್ಬೋದು, ಅಥವಾ ಮುಂದಿನ ಪ್ರಧಾನಿ ಯಾರು ಅನ್ನೋದಿರ್ಬೋದು, ದೇಶದ ಭದ್ರತೆ, ಸುಭದ್ರತೆ, ದೇಶದ ಸಮಗ್ರತೆ, ಒಟ್ಟಾರೆ ಒಬ್ಬ ಏಬಲ್ ಲೀಡರ್ ಅಂತ ಇರ್ಬೋದು, ಈ ಎಲ್ಲ ವಿಚಾರಗಳು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಾಸನದಲ್ಲಿ ಮತದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರೋದಾದರೆ? ಒಂದು ಈ ಕ್ಷೇತ್ರದ ಒಂದು ನಾವು ಹಿಂದಿನ ಒಂದು ಟ್ರ್ಯಾಕ್ ರೆಕಾರ್ಡ್ ತೆಗೆದಾಗ ನಾವು ಇವೆಲ್ಲನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿನ ಒಂದು ಚುನಾವಣೆ, ಇಲ್ಲಿನ ಮತದಾರರ ಒಂದು ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ದೇವೇಗೌಡ್ರೆ ಆ ಒಂದು ಜಿಲ್ಲೆಗೆ ಸರ್ವೋಚ್ಚ ನಾಯಕ, ಜನತಾದಳದ ವರಿಷ್ಠರೇ ಅಲ್ಲಿ ಅವರು ಹೇಳ್ತಕ್ಕಂತ ಒಂದು ಮಾತೆ ಅವರಿಗೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ತರ ಒಂದು ಅಪ್ಪೀಲ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಕಾಂಗ್ರೆಸ್ ಮತ್ತೆ ಜನತಾದಳದ ಒಂದು ಇದನ್ನ ನಾವು ಮೇಲ್ಗೈಯನ್ನೇ ನಾವು ನೋಡ್ತಾ ಬಂದಿದ್ದೇವೆ ವಿನಃ ಇಲ್ಲಿ ರಾಷ್ಟ್ರೀಯ ಸಮಗ್ರತೆಗಳು ಮತ್ತೆ ರಾಷ್ಟ್ರೀಯ ಒಂದು ಐಕ್ಯತೆ ಮತ್ತೆ ರಾಷ್ಟ್ರೀಯತೆಯ ಒಂದು ಅಂಶಗಳೇನಿದೆ, ಇದು ಯಾವುದು ಕೂಡ ಹೆಚ್ಚಿನ ಮಟ್ಟದಲ್ಲಿ ವ್ಯಾಪಕವಾದ ಒಂದು ಪ್ರಮಾಣದಲ್ಲಿ ಇದು ಪರಿಣಾಮ ಬಿದ್ದಂತೆ ನನಗೆ ಏನು ಕಾಣಿಸ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ 70ರ ದಶಕದಲ್ಲಿ ಈವನ್ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಆದಂತಹ ಒಂದು ಚುನಾವಣೆಯಲ್ಲೂ ಕೂಡ ಆಗ ಒಂದು ಬದಲಾವಣೆ ಅಂತಕ್ಕಂಥ ನಂಜೇಶ್ ಗೌಡ ಅಂತಕ್ಕಂಥವ್ರೇನು ಅಲ್ಲಿ ಒಬ್ರು ಗೆದ್ದು ಬರ್ತಾರೆ ಅಂತ ಅನ್ಸುತ್ತೆ. ಆದ್ರೂ ಕೂಡ ಅಲ್ಲಿ ಈ ರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಒಂದು ಆಗು ಹೋಗುಗಳು, ಬೆಳವಣಿಗೆಗಳು, ಈ ಗಡಿಯಾಚೆ ಮತ್ತೆ ಗಡಿ ಅಂಚಿನ ಒಂದು ವಿಧ್ವಂಸಕಗಳು, ಇವೆಲ್ಲ ಕೂಡ ಹಾಸನದ ಮತದಾರರ ಮೇಲೆ ವ್ಯಾಪಕವಾಗಿ ಪರಿಣಾಮ ಬೀರುತ್ತದೆ ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಮತ್ತೆ ಸ್ಥಳೀಯ ಮಟ್ಟಕ್ಕೆ ಬರುತ್ತೆ. ಇಲ್ಲಿ ನಾವು ಬಿಜೆಪಿ ಮತ್ತು ಜನತಾದಳದ ಮೈತ್ರಿ ಅಂತ ಹೇಳಿದಾಗ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ಅಲ್ಲಿನ ಮತ್ತೆ ಸ್ಥಳೀಯ ಮಟ್ಟದಲ್ಲೇ ಅವರು ಮಾತನಾಡುವಾಗ ಯಾಕೆ ಜನತಾದಳದ ನಾಯಕರು ಬಹಳ ಪರ್ಟಿಕ್ಯುಲರ್ ಆಗಿದ್ರು ಈ ಕ್ಷೇತ್ರದ ಬಗ್ಗೆ, ನಾವ್ ಈ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ್ರು.
ಹಾಗೇನೆ ಮಂಡ್ಯ ಕ್ಷೇತ್ರಕ್ಕೆ ಬಂದಾಗ ನಾವು ಈ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ ಮತ್ತೆ ಹಾಸನ ಇವತ್ತು ಕೂಡ ದೇವೇಗೌಡರ ಕುಟುಂಬದ ಒಂದು ಆ ಆಸ್ತಿಯಂತೆ, ಸ್ಥಿರಾಸ್ತಿಯೋ ಅಥವಾ ಸ್ವ ಆಸ್ತಿಯೋ ಅಥವಾ ರಾಜಕೀಯವಾಗಿ ಸಾಧನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪ್ರಬಲವಾದಂತಹ ಒಂದು ಒಂದು ಪ್ರಾಪರ್ಟಿ, ಪೊಲಿಟಿಕಲ್ ಪ್ರಾಪರ್ಟಿ ಅನ್ನೋ ರೀತಿಯಲ್ಲಿ ಅದನ್ನು ಕನ್ಸಿಡರ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಒಂದು ಅಂಗುಲವೂ ಕೂಡ ಆ ವಿಚಾರದಲ್ಲಿ ಕುಮಾರಸ್ವಾಮಿ ಆಗ್ಲಿ ದೇವೇಗೌಡರಾಗ್ಲಿ ಕಾಂಪ್ರಮೈಸ್ ಆಗ್ಲಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಇದರ ಮೇಲೆ ಬಿಜೆಪಿ ಫ್ಯಾಕ್ಟರ್ಸ್ ಏನಿದೆ ಅಂತಕ್ಕಂಥದ್ದು, ಬಿಜೆಪಿಯಲ್ಲಿ ತಳವೂರ್ಲಿಕ್ಕೆ, ಬಿಜೆಪಿಯಲ್ಲಿ ಒಂದು ದೊಡ್ಡ ಕೋಟೆಯನ್ನು ಭೇದಿಸ್ಲಿಕ್ಕೆ ಮನೆವರೆಗೂ ಹೋಗಿತ್ತು. ಆದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಇವತ್ತು ಜೆಡಿಎಸ್ ಜೊತೆನೆ ಅವರು ಮೈತ್ರಿ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಸೊ ಹೀಗಾಗಿ ಇದು ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ ನೋಡ್ಬೇಕು. ಇದು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುತ್ತಾ, ಜೆಡಿಎಸ್ ಬಿಜೆಪಿ ಮೈತ್ರಿ ಕೇವಲ ಜೆಡಿಎಸ್ ಮೈತ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳೋ ಪರಿಸ್ಥಿತಿ ಇವತ್ತು ಅಲ್ಲಿಲ್ಲ. ಹೀಗಾಗಿ ಇವರ ದೌರ್ಬಲ್ಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶವೋ ಶಕ್ತಿಯೋ ಆಗ್ಬೋದು ಅಂತ ನನ್ಗನ್ಸುತ್ತೆ ಸ್ವಾಮಿ. ಒಕ್ಕಲಿಗರ ಮತಗಳು ಹೆಚ್ಚಾಗಿದೆ ಅನ್ನೋದು ಸತ್ಯ. ಆದರೆ ಒಕ್ಕಲಿಗೇತರ ಮತಗಳಿದೆಯವಲ್ಲ, ಆ ಮತಗಳನ್ನು ಪಡೆಯೋದಕ್ಕೆ ಸ್ಥಳೀಯವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಯಾವ ತಂತ್ರಗಳನ್ನು ಅನುಸರಿಸ್ತಾ ಇದ್ದಾರೆ. ಇಲ್ಲಿ ದೇವೇಗೌಡರನ್ನು ನೋಡಿ ಮತ ಹಾಕ್ತಾರೆ ಒಕ್ಕಲಿಗರು ನಮಗೆ ಅನ್ನುವಂಥದ್ದು ಜೆಡಿಎಸ್ನವರ ವಾದ. ಇನ್ನು ಕಾಂಗ್ರೆಸ್ನವರ ವಾದ ಏನು? ನಮಗೂ ಇಲ್ಲಿ ನಮ್ಮ ಅಭ್ಯರ್ಥಿನೂ ಒಕ್ಕಲಿಗನೇ, ಸೊ ಇಲ್ಲಿ ನಾವು ಗೆದ್ದರೆ ನಮಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಆಗುತ್ತೆ, ಹಾಗಾಗಿ ಕಾಂಗ್ರೆಸ್ಗೆ ಒಕ್ಕಲಿಗರ ಮತಗಳು ಹೆಚ್ಚಾಗಿ ಬರುತ್ತೆ ಅಂತ ಕಾಂಗ್ರೆಸ್ನವ್ರ ವಾದ. ಅದು ಒಕ್ಕಲಿಗರ ಮತಗಳನ್ನು ಪಡೆಯೋದಕ್ಕೆ ಪೈಪೋಟಿ. ಆದರೆ ಒಕ್ಕಲಿಗರೇತರ ಮತಗಳಿದಾವಲ್ಲ, ಅವುಗಳನ್ನು ಪಡೆಯೋದಕ್ಕೆ ಈ ಎರಡೂ ಪಕ್ಷಗಳು ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ತಂತ್ರಗಳನ್ನು ಅನುಸರಿಸಿದವೆ ಅಂತ. ಈಗ ಹಾಸನ ಇದರಲ್ಲಿ ಮುಸ್ಲಿಮರ ಮತ 1,46,000 ಇದೆ ಸರ್. ಒಕ್ಕಲಿಗರದು 5,46,000 ಇದೆ. ಲಿಂಗಾಯತರ ಮತಗಳು 7,86,000 ಮತಗಳಿದೆ ಸರ್. ಕುರುಬರದು 1,65,000 ಮತಗಳಿದೆ. ಇತರ ಮತಗಳು 2,63,000 ಮತಗಳಿದೆ ಸರ್. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ದಲಿತ ಸಂಘಟನೆಗಳು ಮತ್ತೆ ಇತರೆ ಸಂಘಟನೆಗಳೇನಿದೆ ಹಾಗೂ ಮುಸ್ಲಿಂ ಅಲ್ಪಸಂಖ್ಯಾತರ ಸಂಘಟನೆ ಅಲ್ಪಸಂಖ್ಯಾತರ ಮತಗಳೇನಿದೆ ಅವು ಸ್ವಲ್ಪ ಡಿವೈಡ್ ಕಾಂಗ್ರೆಸ್ಗೆ ಹೋಗೋ ಚಾನ್ಸಸ್ ಇದೆ ಸರ್. ಈಗಾಗಲೇ ಅಲ್ಪಸಂಖ್ಯಾತರ ಮತಗಳು ಇಲ್ಲಿ ನಮ್ಗೆ ಬಿಜೆಪಿ ಅವರಾಗ್ಲಿ ಜೆಡಿಎಸ್ ಅವರಾಗ್ಲಿ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅನ್ನೋ ಒಂದು ಅಲ್ಪಸಂಖ್ಯಾತರದ ಧ್ವನಿ ಸರ್. ಹಾಗೂ ಇಲ್ಲಿ ಬಿಜೆಪಿ ಜೊತೆ ಹೋಗಿದೆ ಜೆಡಿಎಸ್, ನಮ್ದು ಅದಕ್ಕೂ ಹಾಗೆ ಬರಲ್ಲ ಅಂತ ಹೇಳಿ ದಲಿತ ಸಂಘಟನೆಗಳು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದೆ ಸರ್ ಇಲ್ಲಿ ಹಾಸನಲ್ಲಿ. ಹಾಗೂ ಇತರೆ ಸಂಘಟನೆಗಳು ನಮ್ಗೆ ಕುಟುಂಬ ರಾಜಕೀಯ ಬೇಡ ಅಂತ ಹೇಳಿ ಇವ್ರನ್ನೇ ಎಷ್ಟು ವರ್ಷ ನಾವು ಆಳ್ವಿಕೆ ಮಾಡೋದು, ನಮ್ಗೆ ಬೇಡ ಇದು, ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವ, ನಮ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಬೇಕು, ಯುವಕ ಇದ್ದಾನೆ, ಅವ್ರಿಗೂ ಒಂದು ಚಾನ್ಸ್ ಕೊಡುವ ಅಂತ ಹೇಳಿ ಇತರೆ ಸಮುದಾಯದ ಮತಗಳು ಕಾಂಗ್ರೆಸ್ ಪರ ಇದೆ ಸರ್ ಈಗ ಇಲ್ಲಿ ಹಾಸನ. ಇಲ್ಲಿ ದೇವೇಗೌಡವರ ಪ್ರಭಾವವನ್ನು ಮೀರಿ ಕಾಂಗ್ರೆಸ್ ಗ್ಯಾರಂಟಿಗಳೇನಾದರೂ ಅಲ್ಲಿ ಕೆಲಸ ಮಾಡೋ ಸಾಧ್ಯತೆ ಇದೆಯಾ ಹಾಸನದಲ್ಲಿ? ಮೂರ್ತಿ ಇಲ್ಲ ಸರ್, ಇಲ್ಲಿ ಗ್ಯಾರಂಟಿಗಳು ಇಲ್ಲೇನು ಇದಾಗ್ತಾ ಇಲ್ಲ ಸರ್, ಅವ್ರು ಹಾಕ್ತಾ ಇಲ್ಲ ಹಾಸನಲ್ಲಿ. ಇಲ್ಲಿ ಪ್ರಬುದ್ಧ ಮತದಾರ ಇರೋ ಕ್ಷೇತ್ರ ಸರ್ ಹಾಸನ. ಯಾಕಂದ್ರೆ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್, ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಇತ್ತು ಸರ್, ಬೇಲೂರು ಕೂಡ ಜೆಡಿಎಸ್ ಇತ್ತು. ಅಲ್ಲಿ ಅವರು ಒಂದು ಅಧಿಕಾರವನ್ನ ನೋಡಿ ಜನರು ಅವ್ರನ್ನ ಕಳ್ಸಿದಾರೆ ಸರ್, ಮನೆಗೆ ಕಳ್ಸಿದ್ದಾರೆ. ಅಲ್ಲಿಗೆ ಎರಡು ಇದನ್ನ ಬಿಜೆಪಿ ಮಾಡ್ಕೊಂಡಿದ್ದಾರೆ. ಮತದಾರರು ಪ್ರಬುದ್ಧರಿದ್ದಾರೆ ಸರ್. ಎಚ್ ಡಿ ರೇವಣ್ಣ ಅವರು ವರ್ಣೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸ್ವಲ್ಪ ಅಂತರದಲ್ಲಿ ಅವರು ಕೂಡ ಗೆಲುವು ಸಾಧಿಸಿರೋದು ರೇವಣ್ಣ ಅವರು. ಆಗ ಮತಗಳನ್ನ ಕಳೆದ ವಿಧಾನಸಭೆಗೂ ಈ ವಿಧಾನಸಭಾ ಚುನಾವಣೆಗೂ ನೋಡಿದಾಗ ಮತಗಳ ಅಂತರ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಜನಗಳು ಮತದಾರರು ಪ್ರಬುದ್ಧರಿದ್ದಾರೆ ಸರ್. ಇಲ್ಲಿ ಯಾರಿಗೆ ನಮ್ಗೆ ಅರ್ಹ ವ್ಯಕ್ತಿ ಬೇಕು, ನಮ್ಮ ಪರ ಯಾರು ಕೆಲಸ ಮಾಡ್ತಾರೆ, ನಮ್ಗೆ ಯಾರು ಸ್ಪಂದಿಸ್ತಾರೆ ಅನ್ನೋರ್ನ ಜನರು ಇಲ್ಲಿ ಯೋಚನೆ ಮಾಡ್ತಾರೆ ಸರ್. ಪ್ರಬುದ್ಧರಿದ್ದಾರೆ, ಮತದಾರರು ಪ್ರಬುದ್ಧರಿದ್ದಾರೆ ಸರ್. ಅರ್ಹ ವ್ಯಕ್ತಿನ ಆಯ್ಕೆ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾರೆ ಸರ್ ಹಾಸನ ವಿಧಾನಸಭೆ. ರಾಜೇಂದ್ರ ಅವರೇ, ಸೊ ಇಲ್ಲಿ ಸ್ಥಳೀಯವಾಗಿಯೇ ಎಲ್ಲ ನಿರ್ಣಯಗಳು ಸ್ಥಳೀಯ ಮಟ್ಟದಲ್ಲೇ ಮತ್ತು ಈ ಕುಟುಂಬದ ಮಟ್ಟದಲ್ಲಿ ಆಗುವಂಥ ಒಂದು ಲೋಕಸಭಾ ಕ್ಷೇತ್ರ ಹಾಸನ ಅಂತ ಅನಿಸುತ್ತೆ. ಇದೆಲ್ಲದನ್ನು ಮೀರಿ ನಾಳೆ ದೇವೇಗೌಡರನ್ನು ಮತ್ತು ನರೇಂದ್ರ ಮೋದಿಯವರನ್ನು ಒಂದೇ ವೇದಿಕೆಯ ಮೇಲೆ ನೋಡುವಂಥ ಒಂದು ಅವಕಾಶ ಕರ್ನಾಟಕದ ಜನರಿಗೆ ಅಥವಾ ದೇಶದ ಜನರಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಈ ನರೇಂದ್ರ ಮೋದಿ ಫ್ಯಾಕ್ಟರು ಎಷ್ಟರ ಮಟ್ಟಿಗೆ ಹಾಸನ ಲೋಕಸಭಾ ಕ್ಷೇತ್ರ ಅಷ್ಟೇ ಅಲ್ಲದೆ ಈ ಒಟ್ಟಾರೆ ಹಾಸನದ ಸುತ್ತಮುತ್ತಲಿನ ಲೋಕಸಭಾ ಕ್ಷೇತ್ರಗಳು, ಹಾಸನ, ಮಂಡ್ಯ ಮತ್ತು ಇತ್ಲ ಕಡೆ ತುಮಕೂರು, ಸೊ ಮೈಸೂರು, ಈ ಕ್ಷೇತ್ರದ ಮೇಲೆ ಒಟ್ಟಾರೆಯಾಗಿ ಮೋದಿ ಮತ್ತು ದೇವೇಗೌಡರು ಒಂದೇ ವೇದಿಕೆಯ ಮೇಲೆ ಬರುವಂಥದ್ದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಬಹುದು ಅಂತ ನಿಮಗನ್ಸುತ್ತೆ? ಇದೆ, ಪ್ರಭಾವ ಇದೆ. ಪರಿಣಾಮಾತ್ಮಕವಾದಂತಹ ಒಂದು ಪರಿಣಾಮ ಮತ್ತೆ ಅದು ಇಂಪ್ಯಾಕ್ಟ್ ಇದ್ದೇ ಇದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಒಬ್ಬರು ಪ್ರಧಾನಿ, ದೇಶದ ಪ್ರಧಾನಿ, ಇನ್ನೊಬ್ಬರು ದೇಶದ ಮಾಜಿ ಪ್ರಧಾನಿ,
ಒಬ್ಬರು ಒಂದು ಪಕ್ಷದ ಬಹಳ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಇರ್ತಕ್ಕಂತ ಒಬ್ಬ ವ್ಯಕ್ತಿ, ಇನ್ನೊಬ್ರು ಕೂಡ ಒಂದು ಪಕ್ಷದ ಅಂದ್ರೆ ಜನತಾದಳದ ಒಬ್ಬ ಪಕ್ಷದ ಒಂದು ವರಿಷ್ಠರು ಅಂತ ನಾವೇನ್ ಹೇಳ್ತೇವೆ. ಆಫ್ಟರ್ ಎ ಲಾಂಗ್ ಟೈಮ್ ಏನಾಗ್ತಾ ಇದೆ, ಕಾಂಗ್ರೆಸ್ ಪಕ್ಷವನ್ನು ಯಾರು ಮೊದಲಿಂದಲೂ ಕೂಡ ವಿರೋಧಿಸ್ಕೊಂಡು ಬರ್ತಾ ಇದ್ರು, ಅದು ಭಾರತೀಯ ಜನಸಂಘ ಇವತ್ತು ಭಾರತೀಯ ಜನತಾ ಪಕ್ಷ ಆಗಿದೆ. ಹಿಂದಿನ ಜನತಾ ಪಕ್ಷ ಏನಿದೆ ಅದು ಜನತಾ ಪಕ್ಷದ ಇನ್ನೊಂದು ಭಾಗವಾದ ಜನತಾ ದಳ ಜನತಾ ದಳ ಆಗಿದೆ. ಹೀಗಾಗಿ ಈ ಎರಡು ರಾಜಕೀಯ ಶಕ್ತಿಗಳು ಅಂತ ಹೇಳಬೇಕು. ಹಳೆ ಮೈಸೂರಿನಲ್ಲಿ ಇಂತಹ ಒಂದು ರಾಜಕೀಯ ಶಕ್ತಿಗಳು, ಅದರಲ್ಲೂ ಕೂಡ ಮುಖ್ಯವಾಗಿ ಹಾಸನ, ಮಂಡ್ಯ, ಮೈಸೂರು ಅಂತಕ್ಕಂಥ ಪ್ರದೇಶದಲ್ಲಿ ಈ ರೀತಿಯಾದಂತಹ ಒಂದು ಅಪರೂಪವಾದಂತಹ ಒಂದು ಚುನಾವಣಾ ಮೈತ್ರಿ, ಅಪರೂಪವಾದಂತಹ ಒಂದು ವೇದಿಕೆ ಸೃಷ್ಟಿಯಾಗ್ತಾ ಇದೆ ಅಂತ ನಾವು ಹೇಳ್ಬೋದು. ಅಂತಹ ವೇದಿಕೆಯಲ್ಲಿ ಮೋದಿ ಅವರು ಕಾಣಿಸ್ಕೊಂಡಾಗ ಜನರ ಮುಂದೆ, ಅಂತಹ ಅದೇ ವೇದಿಕೆ ಮುಂದೆ ದೇವೇಗೌಡರು ಕಾಣಿಸ್ಕೊಂಡಾಗ ಅದು ಒಂದು ರೀತಿಯಾದಂತಹ ಒಂದು ಸಂಚಲನ ಮೂಡಿಸುವಂತಹ ಒಂದು ರಾಜಕೀಯ ಒಂದು ತಿರುವು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಸ್ವಾಮಿ ಅವರು, ಥ್ಯಾಂಕ್ ಯು ರಾಜೇಂದ್ರ ಅವರ, ಥ್ಯಾಂಕ್ ಯು ಮೂರ್ತಿ ಬೆಳ್ಳವರ. ಸ್ನೇಹಿತರೆ, ಈ ವಿಶ್ಲೇಷಣೆಯನ್ನು ನೀವು ನೋಡಿದ್ರಿ. ಹಾಸನ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗ್ಯಾರಂಟಿಗಳು, ಮೋದಿ ಗ್ಯಾರಂಟಿಗಳು, ದೇಶದ ಸಮಗ್ರತೆ, ದೇಶದ ಮುಂದಿನ ಪ್ರಧಾನಿ, ಇದೆಲ್ಲವನ್ನುಗಳನ್ನು ಮೀರಿ ಇಲ್ಲಿ ದೇವೇಗೌಡರ ಪ್ರಾಬಲ್ಯ ಅದು ಇರಬೇಕು ಇರಬಾರದು ಅನ್ನುವಂಥದ್ದು ಸುತ್ತಲೇ ಸುತ್ತುತ್ತಾ ಇದೆ ಅನ್ನುವಂಥದ್ದು ಮುಖ್ಯ. ಈ ವಿಶ್ಲೇಷಣೆಯನ್ನು ನೋಡಿದ್ರಿ. ಮುಂದಿನ ನಮ್ಮ ಕವರೇಜ್ ಕ್ಷೇತ್ರ ವಿಶ್ಲೇಷಣೆಯೊಂದಿಗೆ ಮತ್ತೆ ಬರ್ತೀನಿ, ಇನ್ನೊಂದು ಕ್ಷೇತ್ರದೊಂದಿಗೆ. ನಮಸ್ಕಾರ.